ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮಮ್ಮ ಮಾಡ್ತಾ ಇರೋ ರೆಸಿಪಿ ಆಗಿರುತ್ತೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 2-3 ಸ್ಪೂನಷ್ಟು ಆಯಿಲ್ ಹಾಕಬೇಕಾಗತ್ತೆ. ಮತ್ತು 2 ಸ್ಪೂನಷ್ಟು ತುಪ್ಪ ಹಾಕಬೇಕಾಗತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಮತ್ತು ಕಲ್ಲು ಮತ್ತು ಮೊಗ್ಗು, ಇದೆಲ್ಲ ಪಲಾವ್ಗೆ ಬಿರಿಯಾನಿ ಹಾಕೋದಕ್ಕೆ ಒಟ್ಟಿಗೆ ಮಸಾಲ ಪ್ಯಾಕ್ ಸಿಗುತ್ತೆ. ಅದನ್ನು ತಂದು ಕೂಡ ಹಾಕ್ಬೋದು, ಸಪ್ರೇಟಾಗಿ ಕೂಡ ಹಾಕ್ಬೋದು. ಇದೆಲ್ಲ ಒಂಚೂರು ಫ್ರೈ ಆದಮೇಲೆ ಒಂಚೂರು ಸೋಂಪು ಹಾಕಬೇಕಾಗತ್ತೆ. ಅರ್ಧ ಸ್ಪೂನಷ್ಟು ಸೋಂಪು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಒಂದು ಸಲ ಫ್ರೈ ಮಾಡಿ ನಂತರ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. 2-3 ಈರುಳ್ಳಿ, 7-8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬಿರಿಯಾನಿ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಟೇಸ್ಟಿಯಾಗಿ ಕೂಡ ಇರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಆಯಿಲು ತುಪ್ಪದಲ್ಲಿ ಫ್ರೈ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗತ್ತೆ. ನಾನು ಆ್ಯಕ್ಚುಲಿ ಪೇಸ್ಟ್ ಮನೇಲಿ ಮಾಡಿರಲಿಲ್ಲ, ಹಾಗಾಗಿ ರೆಡಿ ತಂದಿದ್ದೆ. ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿ ಹಾಕ್ತಾಯಿದ್ದೀನಿ. ಮನೇಲಿ ಕೂಡ ಮಾಡ್ಬೋದು. 70% ಬೆಳ್ಳುಳ್ಳಿ, 30% ಶುಂಠಿ ಹಾಕ್ಕೊಂಡು ಮಾಡ್ಬೋದು. ಇದು 2 ಸ್ಪೂನಷ್ಟು ಹಾಕಿದ್ರೆ ಸಾಕು. ಮತ್ತು 2 ಟೊಮೊಟೊ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಚಿಕನ್ ಹಾಕಬೇಕಾಗತ್ತೆ. ಚಿಕನ್ ಕೂಡ ಹಾಕಿ ನಾನು 400-500 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೇನೆ. ಇದಕ್ಕೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಉಪ್ಪು ಹಾಕಿ ಹಾಗೆಯೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಚಿಕನ್ ಚೆನ್ನಾಗಿ ಬೇಯುತ್ತೆ. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೊಂದು 2-3 ಸ್ಪೂನು ಅಥವಾ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕಬೇಕಾಗತ್ತೆ. ಮೊಸರು ಹಾಕಿದ್ರೆ ಚಿಕನ್ ಕೂಡ ತುಂಬ ಸಾಫ್ಟಾಗಿ ಬೇಯುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಮೊಸರು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ 1 ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಆ ರಸ ಹಾಕಬೇಕಾಗತ್ತೆ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಚಿಲ್ಲಿ ಪೌಡರ್ 2 ಸ್ಪೂನಷ್ಟು ಮತ್ತು ಧನಿಯಾ ಪೌಡರ್ 2 ಸ್ಪೂನಷ್ಟು ಮತ್ತು ಆಪ್ಷನಲ್ ಬಿರಿಯಾನಿ ಮಸಾಲ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ನೋಡಿ ಒಳ್ಳೆ ಗ್ರೇವಿ ಥರ ರೆಡಿ ಆಗುತ್ತೆ. ಇದು ನೋಡಿ, ಇದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮಸಾಲೆ ಚಿಕನಿಗೆ ಚೆನ್ನಾಗಿ ಹಿಡಿಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 2-3 ಮಿನಿಟ್ಸ್ ಹಾಗೆ ಫ್ರೈ ಆಗೋದಕ್ಕೆ ಬಿಡಬೇಕು. ಇದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಫ್ರೈ ನೋಡಿ, ಇವಾಗ ಎಣ್ಣೆ ಬಿಟ್ಟಿದೆ. ಇವಾಗ ರೈಸ್ ಹಾಕ್ಕೊಳ್ಳೋಣ. ಇವಾಗ ರೈಸ್ ಹಾಕ್ಬಿಟ್ಟು ನಾನು ಅರ್ಧ kg ರೈಸ್ ತೊಗೊಂಡಿದ್ದೀನಿ. ಮತ್ತು ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಮತ್ತು ಎಲ್ಲ ಹಾಕಿ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ಅವಾಗ ಉಪ್ಪು ಹಾಕೋಬೋದು. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ.
ಇದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಮಿಕ್ಸ್ ಮಾಡಿಬಿಟ್ಬಿಟ್ಟು ಇವಾಗ ಇದಕ್ಕೆ ನೀರು ಹಾಕಬೇಕಾಗತ್ತೆ. ಅಳತೆ ಹೇಗೆ ಅಂದರೆ 1 ಕಪ್ ರೈಸಿಗೆ 2 ಕಪ್ ನೀರು ಹಾಕಬೇಕಾಗತ್ತೆ. ಇವಾಗ ನಾನು ಒಂದು 5 ಕಪ್ಪು ಅಂದರೆ ರೈಸ್ ತೊಗೊಂಡಿದ್ದೀನಿ ಅಂದರೆ 10 ಕಪ್ಪು ನೀರು ಹಾಕಬೇಕಾಗತ್ತೆ. ಎಕ್ಸಾಂಪಲ್ ಆ ರೀತಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬಾಯ್ಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು. ಆವಾಗ ರೈಸ್ ಬೇರೆ ಮಸಾಲೆ ಬೇರೆ ಆಗೋಲ್ಲ. ಇವಾಗ ಬಾಯ್ಲ್ ಆಗ್ದಲೇ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಎರಡು ಸಪ್ರೇಟ್ ಆಗಿಬಿಡುತ್ತೆ. ಅಷ್ಟು ಟೇಸ್ಟ್ ಇರೋದಿಲ್ಲ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾವು ಆ್ಯಕ್ಚುಲಿ ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಮಾತ್ರ ಕೂಗಿಸ್ಬೇಕಾಗತ್ತೆ. ನೋಡಿ ಲಿಡ್ ಕ್ಲೋಸ್ ಮಾಡಿ ಕೂಗಿಸಾಯಿತು. ಇವಾಗ ವಿಷಲ್ ಕಮ್ಮಿ ಆದಮೇಲೆ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಕೆಳಗಡೆ ಕೂಡ ಮಸಾಲೆ ಇದೆ, ಮೇಲೆ ಕೂಡ ಮಸಾಲೆ ಇದೆ, ಅದೇ ಇವನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಇದರ ಜೊತೆ ಕಬಾಬು ಮತ್ತು ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.